ಅಮೆರಿಕ ಏನು ಸೈಯದ್ ಸಲಾಹುದ್ದೀನನ್ನ ಒಬ್ಬ ಜಾಗತಿಕ ಭಯೋತ್ಪಾದಕ ಅಂತ ಘೋಷಣೆ ಮಾಡಿದೆ. ಆದರೆ ಪಾಕ್ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ನೀಚ ಬುದ್ಧಿಯನ್ನ ಪ್ರದರ್ಶನ ಮಾಡ್ತಾ ಇದೆ. ಸೈಯದ್ ಸಲಾಹುದ್ದೀನ್ ಪರವಾಗಿ ಪಾಕ್ ಬ್ಯಾಟಿಂಗ್ ಮಾಡ್ತಾ ಇದೆ. ಸೈಯದ್ ಸಲಾಹುದ್ದೀನ್ ಒಬ್ಬ ಭಯೋತ್ಪಾದಕ ಅಲ್ಲ ಅಥವಾ ಸ್ವತಂತ್ರ ಹೋರಾಟಗಾರ ಅಂತ ಪಾಕಿಸ್ತಾನ ಇದೀಗ ಜಾಗತಿಕ ಮಟ್ಟದಲ್ಲಿ ತಾನು ಎಂತಹ ರಾಷ್ಟ್ರ ಅನ್ನೋದನ್ನ ತೋರಿಸಿಕೊಳ್ತಾ ಇದೆ. ಒಬ್ಬ ಜಾಗತಿಕ ಭಯೋತ್ಪಾದಕನ ಪರವಾಗಿ ನಿಂತುಕೊಂಡು ಪಾಕಿಸ್ತಾನ ಸರ್ಕಾರ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು. ನಿನ್ನೆಯಷ್ಟೇ ಮೋದಿ ಟ್ರಂಪ್ ಭೇಟಿಗೂ ಕೆಲ ಹೊತ್ತಿನ ಮುಂಚೆ ಅಮೆರಿಕ ಸರ್ಕಾರ ಈ ಬಗ್ಗೆ ಘೋಷಣೆಯನ್ನ ಮಾಡಿತ್ತು. ಸೈಯದ್ ಸಲಾಹುದ್ದೀನ್ ಒಬ್ಬ ಜಾಗತಿಕ ಭಯೋತ್ಪಾದಕ ಅನ್ನುವಂತಹ ಘೋಷಣೆಯನ್ನ ಮಾಡಿತ್ತು. ಡಿಪ್ಲೊಮ್ಯಾಟಿಕಲಿ ರಾಜತಾಂತ್ರಿಕವಾಗಿ ಇದು ಭಾರತಕ್ಕೆ ಸಿಕ್ಕಂತಹ ದೊಡ್ಡ ಗೆಲುವು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಆದ್ರೆ ಇದೀಗ ಸೈಯದ್ ಸಲಾಹುದ್ದೀನ್ ಪರವಾಗಿ ಪಾಕಿಸ್ತಾನ ಬ್ಯಾಟಿಂಗ್ ಮಾಡ್ತಾ ಇದೆ. ಏನು ಕಾಶ್ಮೀರದಲ್ಲಿ ಜನಿಸಿ ಪಾಕಿಸ್ತಾನಕ್ಕೆ ಹೋಗಿದ್ದಂತಹ ಉಗ್ರ ಸಲಾಹುದ್ದೀನ್ ಆತನನ್ನ ಸ್ವತಂತ್ರ ಹೋರಾಟಗಾರ ಅಂತ ಪಾಕಿಸ್ತಾನ ಬಣ್ಣಿಸುವ ಮೂಲಕ ತಾನು ಎಂತಹ ರಾಷ್ಟ್ರ, ಯಾವ ಕೆಟಗರಿಯ ರಾಷ್ಟ್ರ ಅನ್ನೋದನ್ನ ಪಾಕಿಸ್ತಾನ ಈಗ ಮತ್ತೊಮ್ಮೆ ಪ್ರೂವ್ ಮಾಡಿಕೊಳ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಕಾಶ್ಮೀರವನ್ನ ಭಾರತೀಯ ಸೈನಿಕರ ಸ್ಮಶಾನವನ್ನಾಗಿ ಮಾಡ್ತೀನಿ ಅಂತ ಹೇಳಿ ಪಣ ತೊಟ್ಟಿರುವಂತಹ ಒಬ್ಬ ಧೂರ್ತ ವ್ಯಕ್ತಿ ಈ ಸೈಯದ್ ಸಲಾಹುದ್ದೀನ್. ಈತನನ್ನ ಅಮೆರಿಕದ ಆಂತರಿಕ ಇಲಾಖೆ ಜಾಗತಿಕ ಭಯೋತ್ಪಾದಕ ಅಂತ ನಿನ್ನೆಯಷ್ಟೇ ಮೋದಿ ಹಾಗೂ ಟ್ರಂಪ್ ಭೇಟಿಗೂ ಕೆಲ ಹೊತ್ತಿನ ಮುಂಚೆಯಷ್ಟೇ ಘೋಷಣೆಯನ್ನ ಮಾಡಿತ್ತು. ಇದು ಭಾರತಕ್ಕೆ ರಾಜತಾಂತ್ರಿಕವಾಗಿ ದೊಡ್ಡ ಗೆಲುವು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಈ ನಡುವೆ ಪಾಕಿಸ್ತಾನ ಸುಮ್ಮನಿರಲಿಕ್ಕೆ ಸಾಧ್ಯವಾಗದೆ ಅಸಹನೆಯನ್ನ ವ್ಯಕ್ತಪಡಿಸಿದೆ. ಸೈಯದ್ ಸಲಾಹುದ್ದೀನ್ ಒಬ್ಬ ಸ್ವತಂತ್ರ ಹೋರಾಟಗಾರ ಅಂತ ಹೇಳಿಕೆಯನ್ನ ಕೊಡುವ ಮೂಲಕ ಪಾಕಿಸ್ತಾನ ಸರ್ಕಾರ ತಾನು ಯಾರ ಪರ ಇದ್ದೀನಿ ಅನ್ನೋದನ್ನ ಇಲ್ಲಿ ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದೆ. ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಜಾಗತಿಕವಾಗಿ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಗೊತ್ತಿರುವಂಥ ವಿಚಾರ, ಪಾಕಿಸ್ತಾನ ಒಂದು ರೋಗ್ ನೇಷನ್ ಅಂತ ಹೇಳಿ. ಹೀಗಿರ್ಬೇಕಾದ್ರೆ ಪಾಕಿಸ್ತಾನ ಯಾವೆಲ್ಲ ರೀತಿ ಭಯೋತ್ಪಾದಕರನ್ನ ಸಾಕಿ ಸಲಹತ್ತೆ ಅನ್ನೋದು ಕೂಡ ಗೊತ್ತಿರುವಂತಹ ವಿಚಾರನೇ. ಇದೇ ಭಯೋತ್ಪಾದಕರಿಂದ ಪಾಕಿಸ್ತಾನ ಕೂಡ ಆಂತರಿಕವಾಗಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅಲ್ಲಿನ ಪರಿಸ್ಥಿತಿ. ಹೀಗಿದ್ದು ಕೂಡ ಪಾಠ ಕಲಿಯದ ಪಾಕಿಸ್ತಾನ ಇದೀಗ ಸೈಯದ್ ಸಲಾಹುದ್ದೀನ್ ಪರವಾಗಿ ಈಗ ನಿಂತಿರುವಂಥದ್ದು. ಪಾಕಿಸ್ತಾನ ಸರ್ಕಾರದ ಅಫಿಷಿಯಲ್ ಸ್ಟೇಟ್ಮೆಂಟ್ ನಾವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಯಾವ ರೀತಿಯಾಗಿ ಸೈಯದ್ ಸಲಾಹುದ್ದೀನನ್ನ ಒಬ್ಬ ಸ್ವತಂತ್ರ ಹೋರಾಟಗಾರ ಅಂತ ಹೇಳಿ ಪಾಕಿಸ್ತಾನ ಬಣ್ಣಿಸಿದೆ ಅಂತ ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತೊಮ್ಮೆ ತಾನು ಯಾವ ರೀತಿಯ ದೇಶ, ತನ್ನ ಸಿದ್ಧಾಂತಗಳೇನು ಅನ್ನೋದನ್ನ ಮತ್ತೊಮ್ಮೆ ಜಾಗತಿಕ ಸಮುದಾಯದ ಮುಂದೆ ಬೆತ್ತಲಾಗಿಸಿದೆ. ಮತ್ತೊಮ್ಮೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೀಕ್ಷಿತ್. ನಿನ್ನೆಷ್ಟೇ ಅಮೆರಿಕ ಈ ಬಗ್ಗೆ ಘೋಷಣೆಯನ್ನ ಮಾಡಿತ್ತು. ಟ್ರಂಪ್ ಮೋದಿ ಭೇಟಿಗೂ ಕೆಲವೇ ಹೊತ್ತಿನ ಮುಂಚೆ ಸಲಾಹುದ್ದೀನ್ ಅನ್ನ ಭಯೋತ್ಪಾದಕ ಅಂತ ಘೋಷಣೆ ಮಾಡಲಾಗಿತ್ತು. ಇದೀಗ ಪಾಕಿಸ್ತಾನ ಆತನ ಪರವಾಗಿ ಬ್ಯಾಟಿಂಗ್ ಮಾಡೋ ಮೂಲಕ ತಾನು ಯಾವ ಕೆಟಗರಿಯ ರಾಷ್ಟ್ರ ಅಂತ ಮತ್ತೊಮ್ಮೆ ಸಾಬೀತು ಮಾಡಿಕೊಂಡಿದೆ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ. ಹೌದು ಅಮರ್ ಪ್ರಸಾದ್, ಇದರಲ್ಲಿ ಎರಡನೇ ಮಾತಿಲ್ಲ. ಒಂದು ರೀತಿಯಲ್ಲಿ ಪಾಕಿಸ್ತಾನ ಎಲ್ಲ ರೀತಿಯ ಟೆರರಿಸ್ಟ್ಗಳನ್ನ ಸಾಕ್ತಾ ಇದೆ ಅನ್ನುವಂತಹ ಅನುಮಾನವನ್ನ ಭಾರತ ಅಷ್ಟೇ ಅಲ್ಲ, ಅಮೆರಿಕ ಕೂಡ ವ್ಯಕ್ತಪಡಿಸಿತ್ತು. ಇದ್ರ ಬಗ್ಗೆ ಸಾಕಷ್ಟು ಮಾತುಕತೆಗಳು ಆಗಿತ್ತು. ಈ ಬಗ್ಗೆ ಸಾಕಷ್ಟು ಎಚ್ಚರಿಕೆಗಳನ್ನ ಕೂಡ ಕೊಟ್ಟಿದೆ ಅಮೆರಿಕ. ಅಷ್ಟೇ ಅಲ್ಲ, ಈ ವಾರದಲ್ಲಿಯೇ ಡ್ರೋನ್ ಅಟ್ಯಾಕ್ ಮಾಡ್ತೇನೆ ಅನ್ನುವಂತಹ ಮಾತನ್ನ ಕೂಡ ಅಮೆರಿಕ ಹೇಳಿದೆ. ಯಾವುದೇ ಕಾರಣಕ್ಕೂ ಉಗ್ರರ ನೆಲೆಗಳನ್ನ ನಿಮ್ಮಲ್ಲಿ ಉಳಿಸ್ಕೊಂಡ್ರೆ ನಾವು ಡ್ರೋನ್ ಮೂಲಕ ಅಟ್ಯಾಕ್ ಮಾಡ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅದರ ಜೊತೆಯಲ್ಲಿಯೇ ನಿನ್ನೆ ಮೋದಿ ಮತ್ತು ಟ್ರಂಪ್ ನಡುವಿನ ಒಂದು ಮಾತುಕತೆಗಳಿಗೆ ಕೆಲವೇ ಕ್ಷಣಗಳ ಮುಂಚೆ ಈ ಸೈಯದ್ ಸಲಾಹುದ್ದೀನ್ ಏನಿದ್ದಾನೆ ಈತನನ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಣೆ ಮಾಡಿತ್ತು. ಜಾಗತಿಕ ಭಯೋತ್ಪಾದಕ ಅಂತ ಘೋಷಣೆ ಮಾಡಿದ್ರೆ ಆಗ್ತಕ್ಕಂತ ಬೆನಿಫಿಟ್ಸ್ ಏನು ಅಂತಂದ್ರೆ, ಮೊದಲನೇದಾಗಿ ಅಮೆರಿಕದ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಸಂಸ್ಥೆ ಆ ವ್ಯಕ್ತಿ ಅಥವಾ ಆ ಒಂದು ಆರ್ಗನೈಸೇಷನ್ ಏನು ಗ್ಲೋಬಲ್ ಟೆರರಿಸ್ಟ್ ಆರ್ಗನೈಸೇಷನ್ ಅಥವಾ ವ್ಯಕ್ತಿ ಅಂತ ಘೋಷಣೆ ಮಾಡ್ತಾರೆ, ಅಂತಹ ಆರ್ಗನೈಸೇಷನ್ ಅಥವಾ ಅಂತಹ ವ್ಯಕ್ತಿಗೆ ಯಾವುದೇ ರೀತಿಯ ಫಂಡಿಂಗ್ ಮಾಡುವಂತಹ ಅವಕಾಶ ಇರೋದಿಲ್ಲ. ಆ ಫಂಡಿಂಗ್ ಅನ್ನ ನಿಷೇಧಿಸಲಾಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಸೈಯದ್ ಸಲಾಹುದ್ದೀನ್ ಫಂಡಿಂಗ್ ಕಮ್ಮಿ ಆಗ್ತಾ ಬರುತ್ತೆ. ಮತ್ತೆ ಏನು ಅಮೆರಿಕ ದೇಶ ಪಾಕಿಸ್ತಾನಕ್ಕೆ ಫಂಡಿಂಗ್ ಮಾಡ್ತಾ ಇದೆ, ಆ ಫಂಡಿಂಗ್ ನ ಯಾವುದಾದ್ರೂ ಒಂದು ಭಾಗ, ಒಂದು ನಯಾ ಪೈಸೆ ಕೂಡ ಆ ವ್ಯಕ್ತಿಗೆ ತಲುಪಿದ್ರೆ, ಯಾರನ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಿಸಲಾಗಿದೆ ಆ ವ್ಯಕ್ತಿಗೆ ತಲುಪಿದೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಪಾಕಿಸ್ತಾನದ ಮೇಲೆ ಕೂಡ ಕ್ರಮ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ.
ಅಲ್ಲದೆ ಈಗಾಗಲೇ ಆತನನ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಣೆ ಮಾಡಿರೋದ್ರಿಂದ ಆತನ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ಆತನನ್ನ ಒಬ್ಬ ಸ್ವತಂತ್ರ ಹೋರಾಟಗಾರ ಅಂತ ಘೋಷಣೆ ಮಾಡ್ಕೊಂಡಿರೋದು ಪಾಕಿಸ್ತಾನದ ಮಟ್ಟಿಗೆ ಅದೊಂದು ರೀತಿಯಲ್ಲಿ ಗಂಟಲ ಗಾಳ ಆಗುವ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಅಮೆರಿಕಾದ ಫಂಡಿಂಗ್ ನ ಮೇಲೆಯೇ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಅಮೆರಿಕದ ಮೇಲೆ ಆಶ್ರಿತವಾಗಿದೆ. ಇಂತಹ ಸಂದರ್ಭದಲ್ಲಿ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗೋದು ಪಾಕಿಸ್ತಾನದ ಪಾಲಿಗೆ ತನ್ನ ಕಾಲ ಮೇಲೆ ತಾನೇ ಬಂಡೆ ಎಳ್ಕೊಂಡಂತೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಒಬ್ಬ ವ್ಯಕ್ತಿಯನ್ನ ಅಮೆರಿಕ ಯಾರನ್ನ ಜಾಗತಿಕ ಭಯೋತ್ಪಾದಕ ಅಂತ ಗುರುತಿಸಿದೆಯೋ ಅಂತಹ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಳ್ಳೋದ್ರ ಬದಲು ಅವನನ್ನೇ ಬೆಂಬಲಿಸ್ಕೊಂಡು ನಿಂತಿರೋದು ನಿಜಕ್ಕೂ ಪಾಕಿಸ್ತಾನಕ್ಕೆ ಮಾರಕ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಅಮರ್ ಪ್ರಸಾದ್, ಥ್ಯಾಂಕ್ ಯು ನಾಗರಾಜ್ ದೀಕ್ಷಿತ್.